ಹಲೋ ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗುರು ದೇವರ ಮನೆ ರಾಯಚೂರು. ಚಿಕ್ಕ ಒಂದು ಮಿಮಿಕ್ರಿ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಮ ಸಪೋರ್ಟಿ ನನ್ನ ಮೇಲೆ ಸದಾ ಇರಲಿ ಅಂತ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಗುರು ದೇವ್ರ ಮನೆ, ಇನ್ಸ್ಟಾಗ್ರೂ ಈ ಥರ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಗುರು ದೇವ್ರ ಮನೆ, ಫೇಸ್ಬುಕ್ಕಲ್ಲಿ ಗುರು ದೇವ್ರ ಮನೆ ಅಂತ ಬರುತ್ತೆ. ಅವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಶಿವನೇ ಶಂಭುಲಿಂಗ ರೇ ಇದೇಕ್ಲಿ ಶಿವ ಅಲ್ಲ ಕಣಪ್ಪ, ನಾವು ಕಷ್ಟಪಟ್ಟು ನಿಮಗೋಸ್ಕರ ನಗಿಸೋಕೆ ಪ್ರಯತ್ನ ಮಾಡ್ತಿದ್ವಿ, ಯಾಕ್ರಿ ನಮ್ಗೆ ಸಪೋರ್ಟ್ ಮಾಡೋಕ್ಕಿಲ್ವಿ? ಏನ್ರಿ ಆಗಿದೆ ನಿಮಗೆ? ಎಂತೆಂಥ ಕಲಾವಿದ್ರನ್ನ ಬೆಳೆಸಕತ್ತೀರಿ, ನಮ್ಗೆ ಯಾಕ್ರಿ ಬಳಸೋಕ್ಕಿಲ್ಲ, ನಮ್ಗೆ ಯಾಕ್ರಿ ಸಪೋರ್ಟ್ ಮಾಡೋಕ್ಕಿಲ್ಲ? ಶಿವ ನಮಸ್ಕಾರ ಅಪ್ಪ. ಇವತ್ತಿಂದ ದಯವಿಟ್ಟು ನೀವೆಲ್ಲರೂ ನನ್ನ ಸಬ್ಸ್ಕ್ರೈಬ್ ಆಗಿರಿ, ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಬೇಡ್ಕೊಳ್ತಿದ್ದೀನಿ. ಶಿವನೇ ಶಣ್ಣ ಬಸವ ಬರ್ತೀನಿ ಕೇಳ್ರಪ್ಪ, ಶಿವನೇ ಶಂಭುಲಿಂಗ. ಈಗ ಧೀರೇಂದ್ರ ಗೋಪಾಲ್ ಅವರು ಮಾತಾಡಿದ್ದು ನೀವು ಕೇಳಿದಿರಿ. ಈಗ ರಾಜ್ ತಾಳ್ಕೋಟ್ ಅವ್ರು ಯಾವ ರೀತಿ ಮಾತಾಡ್ಯಾರ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಿಮಿಕ್ರಿ ಮಾಡಿ ತೋರಿಸ್ತಿದ್ದೀನಿ, ನೀವೆಲ್ಲ ನೋಡಿ. ಯಾಕ ಏ ವಿಮಲಿ ಹುಡುಕರು ಯಾಕೆ ಮತ್ತೆ ಮಕ್ಕಂತರ ಮಾಡ ಗಟ್ರ ದಂಡಿಗೆ ದೇಶದ ಬಗ್ಗೆ ಚಿಂತೆ ಮಾಡಕ್ಕೆ ಮಕ್ಕಂತಾರಲೇ ವಿಮಲಿ. ನಿಮಗೇನು ಗೊತ್ತು ಮಲ್ಲಂಗಿ? ಕುಡಿತಾರ ನೀವತ್ತು ನಾವು ಕೊಡ್ಲಿಲ್ಲ ಅಂದ್ರೆ ಸರ್ಕಾರ ಗಡ ನಡ್ಕೊತ ಹೋಗ್ತದ. ಹುಡುಕೋ ಸಂಘದ ಅಧ್ಯಕ್ಷ ಹೇಳಾಕತ್ತೀನಿ, ಕುಡ್ರಿ, ನಿಮಗೆ ಬೇಡ ಅಂದಿಲ್ಲ, ಭಾಳ ಕುಡಿಯೋಕೆ ಹೋಗ್ಬೇಡ್ರಿ, 90 ಕುಡ್ಕೊಂಡು ಮನೆಯಾಗ ಹೋಗಿ ನಿಮ್ಮ ಗಂಡ ಹೆಂಡತಿ ಸುಖವಾಗಿ ಸಂಸಾರ ಮಾಡಿ ಅಂತ ಹೇಳ್ತೀನಿ. ಯಾರು ಗಟ್ರ ದಂಡಿ ಬಿಡಕ್ಕೆ ಹೋಗ್ಬೇಡ್ರಿ. ಗೊತ್ತಾಯ್ತಿಲ್ಲ? ಬರ್ತೀನಿ ರೀ ಕಣ್ರಪ್ಪ, ನಮಸ್ಕಾರ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿ ಮಾತಾಡ್ತಾರ ಅಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ, ನೀವೆಲ್ಲರೂ ಕೇಳಿ. ಅಭಿಮಾನಿ ದೇವರುಗಳೇ ನಮಸ್ಕಾರ. ನನಗೆ ಬರೋದು ಒಂದೇ ಒಂದು ಮಂತ್ರ, ಅಭಿಮಾನಿ ದೇವರು. ಎಲ್ಲಿ ಅಭಿಮಾನಿಗಳು ಇದ್ದಾರೋ ಅಲ್ಲಿ ರಾಜ್ಕುಮಾರ್ ಇದ್ದಾರೆ ಎಂಬ ಸತ್ಯನ ಹೇಳ್ಕೊಳ್ತೀನಲ್ವಾ. ನಾನಿಲ್ಲಿ ರಾಜ್ಕುಮಾರ್ ಅನ್ಬೋದು, ಇನ್ನೊಂದು ಕುಮಾರ್ ಅನ್ಬೋದು, ಆದರೆ ನೀವುಗಳೆಲ್ಲ ಒಪ್ಕೊಳ್ಳೋಂಥ ಉದಾರವಾದ ಹೃದಯ ಇದೆಯಲ್ಲ, ಅಲ್ಲಿ ಎಲ್ಲಿ ರಾಜ್ಕುಮಾರ್ ಅಂತ ತೋರಿಸಿ ಅಂದಾಗ ನೋಡಿ, ಬಣ್ಣ ಹಾಕಿ ಅಭಿಮಾನಿಗಳ ಸಮ್ಮುಖದಲ್ಲಿ ಬಂದು ನಿಂತಾಗ ಮೈ ತುಂಬಿ ಬಿಡುತ್ತೇನೆ. ನಾನು ನಂಬಿರುವ ಗುರು ದೈವ ದೇವರು ಎಲ್ಲ ಅವರೇ. ನೋಡಿ, ಯಾಕೆ ಇಲ್ಲ ಅವರು ಅಣ್ಣವರು ನಿಮ್ಮಲ್ಲೆಲ್ಲ ಇದ್ದಾರೆ. ದಯವಿಟ್ಟು ನೀವು ನೋಡಿ ಪ್ರೋತ್ಸಾಹಿಸಿ, ನಮ್ಮಂಥ ಬಡ ಕಲಾವಿದರು ಅಂತ ಹೇಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ